ಇಂದಿನ ಪತ್ರಿಕೆಗಳ ಇಣುಕುನೋಟ. ರಷ್ಯಾ ಮೇಲೆ ಉಕ್ರೇನ್ 9-11 ಮಾದರಿ ದಾಳಿ. ಎರಡೂ ದೇಶಗಳ ನಡುವಣ ಯುದ್ಧ ಮತ್ತಷ್ಟು ವಿಕೋಪಕ್ಕೆ. ಮೋದಿ ಶಾಂತಿ ಮಂತ್ರ ಬೋಧಿಸಿದರೂ ದಾಳಿ ತೀವ್ರ. ಅಕ್ಕಿ ಬರ ನೀಗುವ ಭರವಸೆ. 82% ನಾಟಿ ಪೂರ್ಣ. ಮುಂಗಾರಿನಲ್ಲಿ 10 ಲಕ್ಷ ಹೆಕ್ಟೇರ್ ಬಿತ್ತನೆ ಗುರಿ. ಮುಂದಿನ ತಿಂಗಳು ಗ್ರಾಮೀಣಾಭಿವೃದ್ಧಿ ಶೃಂಗ ಸಮ್ಮೇಳನ. ಗ್ರಾಮೀಣರ ಸಮಸ್ಯೆ ಚರ್ಚೆ. ಪ್ರಿಯಾಂಕ್ ಖರ್ಗೆ. ಡೆಂಗಿ ಸಾಂಕ್ರಾಮಿಕ ರೋಗ ನಿಯಂತ್ರಣಕ್ಕೆ ಓವಿ ಟ್ರ್ಯಾಪ್ ಸಾಧನ. ಗಾಂಧಿನಗರ ಕ್ಷೇತ್ರದ ಗೋಪಾಲಪುರದಲ್ಲಿ ಪ್ರಾಯೋಗಿಕವಾಗಿ ಯೋಜನೆ ಜಾರಿ. ಇಡಿ ಸೊಳ್ಳೆ ಮೊಟ್ಟೆ ನಾಶ. ಪ್ರಣಯ ದೂರು. ಪ್ಯಾರಿಸ್ನಲ್ಲಿ ಪ್ಯಾರಾಲಿಂಪಿಕ್ಸ್ ಹಬ್ಬ. 17ನೇ ಆವೃತ್ತಿಯ ಪ್ಯಾರಾಲಿಂಪಿಕ್ಸ್. ನಾಳೆಯಿಂದ ಮತ್ತೆ ಕ್ರೀಡಾ ಜಾತ್ರೆ. ಪದಕ ಬೇಟೆಗೆ ಸಜ್ಜಾದ ಭಾರತ. ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ. ಉಳಿದಂತೆ ಕಂಟೋನ್ಮೆಂಟ್ನಲ್ಲಿ ಸೆಪ್ಟೆಂಬರ್ 20ರಿಂದ 3 ತಿಂಗಳು ರೈಲು ನಿಲುಗಡೆ ಸ್ಥಗಿತ. ಸೆಪ್ಟೆಂಬರ್ 20ರಿಂದ ಡಿಸೆಂಬರ್ 20ರವರೆಗೆ ದುರಸ್ತಿ ಕಾರ್ಯ ಹಿನ್ನೆಲೆಯಲ್ಲಿ ನಿಲುಗಡೆ ರದ್ದು. ಸೈನ್ಸ್ ಗ್ಯಾಲರಿ ಅಪರೂಪದ ವಸ್ತು ಪ್ರದರ್ಶನ. 19ನೇ ಶತಮಾನದಿಂದ ಇಂದಿನವರೆಗೆ ಕೈಗಾರಿಕಾ, ಮಿಲಿಟರಿ, ವಿಜ್ಞಾನ ಸಂಶೋಧನೆಗಳ ಅನಾವರಣ. ಜಾಯಿನ್ ದಿ ಕಮ್ಯೂಟ್ ಅಭಿಯಾನ. ವಾಹನ ದಟ್ಟಣೆ ಸಮಸ್ಯೆ ನಿವಾರಣೆಗೆ ಕ್ರಮ. ಡಿಸಿಪಿ ಶಿವಪ್ರಕಾಶ್ ನೇತೃತ್ವ. ಎಲ್ಲೆಲ್ಲೂ ಕೃಷ್ಣನ ನಾಮಸ್ಮರಣೆ. ಮಂದಿರಗಳಲ್ಲಿ ಪೂಜಾ ಕೈಂಕರ್ಯ. ಸರದಿ ಸಾಲಿನಲ್ಲಿ ನಿಂತ ಭಕ್ತರು. ಸಿಂಕ್ವೆ ಫೀಲ್ಡ್ ಕಪ್ ಚೆಸ್ ಟೂರ್ನಿ. ಕುರುವಾನಾಗೆ ಜಯ. ಲಿರೆನ್ ಪ್ರಜ್ಞಾನಂದ ಪಂದ್ಯ ಡ್ರಾ.